ಹೌದು, ಸುಮಾರು 5:40-45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಒಂದು ಕಕ್ಕೆಪದವಿಗೆ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದಕ್ಕೆ ಹೇಳಿತ್ತು ನನಗೆ. ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಹಲ್ಲೆ ಮಾಡ್ತಾ ಇದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲವಾರು ನನ್ನ ಹತ್ರ ಬೀಸಿದವ. ನನಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ಅವಳು ಆಂಬ್ಯುಲೆನ್ಸ್ ಮತ್ತು ಪೊಲೀಸವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. 5:45, 5:40-45 ಒಳಗೆ. ನಾನು ಒಬ್ಬನೇ ಇದ್ದೆ ಬಸ್ಸಲ್ಲಿ. ಆಚೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ನವರು ತುಂಬ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿರು ಮಾತ್ರ ಇದ್ದದ ಆ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಇಲ್ಲ, ಈ ಸೈಡ್ ಲಾಸ್ಟಿಗೆ ನಿಂತಲ್ಲ, ಇಲ್ಲಿ ಯಾರು ಇಲ್ಲದು, ಬಸ್ಸಲ್ಲಿ ಆಚೆ ನಿಲ್ಲೋದು. ಯಾರು ಇರಲಿಲ್ಲ, ಬಸ್ಸಲ್ಲಿ ಯಾರು ಇರಲಿಲ್ಲ. ಹೌದು, ನಾವು ಅಲ್ಲಿ ಡೋರಲ್ಲಿ ಇಳ್ಕೊಂಡು ಓಡುವಾಗ ನಾನು ನೋಡಿದವಳು. ಇಲ್ಲಿ ಹುಡುಗಿಯರಲ್ಲಿ ಕೇಳುವಾಗ ಬಸ್ಸಲ್ಲಿ ಕೂತಿದ್ರು ಅಂತ ಹೇಳ್ತಿದ್ರು ಬೇರೆ ಪ್ಯಾಸೆಂಜರ್. ಹೌದು, ಬಸ್ಸಿಗೆ ಅವಳನ್ನು ಫೋನ್ ಮಾಡಿ ಕರೆದಿದ್ದಾನ ಏನಂತ ನಮಗೆ ಗೊತ್ತಿಲ್ಲ. ಅವಳು ಓಡಿದನ್ನು ನಾನು ನೋಡಿದೆ. ಲಾಸ್ಟ್ ಅವಳ ತಲೆಗೆ ಹೊಡೆಯುವಾಗ ನಾನು ಓಡಿಕೊಂಡು ಹೋಗಿದ್ದೇನೆ ಅವನ ಹತ್ರ. ಹಾಗೆ ತಲವಾರನ್ನು ಇದು ಮಾಡಿದೆ ನನಗೆ. ನಾನು ಮತ್ತೆ ನನ್ನಲ್ಲಿ ಏನಿರಲಿಲ್ಲ. ಹೌದು, ನಾನು ಪೊಲೀಸಿಗೆ ಮತ್ತು ಆಂಬ್ಯುಲೆನ್ಸ್ಗೆ ನಾನೇ ಫೋನ್ ಮಾಡಿದ್ದು ಮೊದಲು. ಅಷ್ಟೊತ್ತಿಗೆ ಪೊಲೀಸ್ನವರು ಬಂದಿದ್ದಾರೆ. ಅಷ್ಟೊತ್ತಿಗೆ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. ನೆಕ್ಸ್ಟ್ ಯಾರು ಇರಲಿಲ್ಲ, ಯಾರು ಸಿಗಲಿಲ್ಲ ನಮಗೆ. ಇಲ್ಲಿ ಯಾವಾಗಲೂ ಜನ ಇರ್ತಾರೆ. ನಾನು ಆ ಲಾಸ್ಟಿಗೆ ಗಾಡಿ ಇಟ್ಟು ನಿಂತಿದ್ದೆ ಅಷ್ಟೇ. 40 ಹೊತ್ತಿಗೆ KSRTC ಬಸ್ ಸ್ಟ್ಯಾಂಡ್ ಬಂಟ್ವಾಳ BC ರೋಡಿನ ಈ ಬಸ್ ಸ್ಟ್ಯಾಂಡಿನಲ್ಲೇ ಅದೇ ಕಕ್ಕೆಪದ ಹೋಗುವ ಬಸ್ಸಿನಲ್ಲಿ ಬಂದಂಥ ಹುಡುಗಿ ಹೋಗುವಂಥ ಸಂದರ್ಭದಲ್ಲಿ ಕಲ್ಲಡ್ಕದಿಂದ ಕೆಲಸವನ್ನು ಮುಗಿಸಿ ಕಕ್ಕೆಪದ ತನ್ನ ಊರಿಗೆ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ಯುವಕ ಬಂದು ಆ ಹುಡುಗಿಯನ್ನು ಗಲಾಟೆ ಮಾಡಿ ಅಟ್ಟಾಡಿಸಿಕೊಂಡು ಹೋಗಿ ತಲವಾರಿನಿಂದ, ಅದು ಕೂಡ ತಲವಾರು ಅಂತ ಹೇಳಿ ಕೇಳಿದರೆ ಸಾಮಾನ್ಯ ಅದಲ್ಲ, ಬಲವಾದಂಥ ತಲವಾರು, ಅದನ್ನು ಇಟ್ಟು ಆ ಹುಡುಗಿಯ ಮೇಲೆ ಹಲ್ಲೆಯನ್ನು ಮಾಡಿದ್ದಾನೆ. ಆ ಹುಡುಗಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದು ತುಂಬ ಬೇಜಾರದ ವಿಷಯ, ವಿಷಾದನೀಯ. ಈ ಘಟನೆಯನ್ನು ನಾವು ಖಂಡಿಸ್ತೇವೆ. ಹಿಂದೂ ಜಾಗರಣೆ ವೇದಿಕೆ ಮತ್ತು ಎಲ್ಲ ಇಲ್ಲಿಯ ಸಾರ್ವಜನಿಕರು ಅತ್ಯಂತ ಕಟು ಶಬ್ದಗಳನ್ನ ಖಂಡಿಸ್ತೇವೆ. ಇಲ್ಲ, ನಾವು ಇಲ್ಲಿ ಬರುವಾಗ ತುಂಬ ಜನ ಇದ್ದೀವಿ. ನಾವು ಕೆಲವು ನಮಗೆ ಮಾಹಿತಿ ಗೊತ್ತಾದ ಕೂಡ ನಾವು ಬಂದಾಗ ಒಂದು ಕಡೆಯಿಂದ ಪೊಲೀಸರು ಇದ್ದರು, ಮತ್ತು ನಾವು ಬೇರೆ ಇಲ್ಲಿ ಸಾರ್ವಜನಿಕರೆಲ್ಲ ಸೇರಿದ್ದರು. ಆದರೆ ಈ ರೀತಿಯ ಘಟನೆ ಇದು ಮೊದಲಲ್ಲ. ಈಗ ಬೇರೆ ಈಗ ಕಳೆದ 1 ತಿಂಗಳಲ್ಲಿ 2 ಘಟನೆ ಆಯಿತು. ಅಲ್ಲಿ ಮಂಚಿಯಲ್ಲಿ ಒಂದು ಘಟನೆ ಆಯಿತು, ನಿಮಗೆ ಮಾಧ್ಯಮದಲ್ಲಿ ಬಂದಿದೆ. ಶಾಲೆಗೆ ಹೋಗುವಂಥ ಸಂದರ್ಭ ನಾನು ಹೇಳುವಂಥದ್ದು ಏನೋ ವಿಷಯ ಇರ್ಬೋದು, ಆದರೆ ಯುವತಿಯರಿಗೆ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಎನ್ನುವಂಥ ಒಂದು. ಯಾಕಂದರೆ ಏನೋ ಇರ್ತದೆ ಸಣ್ಣ ಏಜಲ್ಲಿ ಲವ್ ಅಥವಾ ಅದು ಇದು ಏನೋ ಇರ್ಬೋದು, ಅದು ವಿಷಯ ಬೇರೆ. ಆದರೆ ಎಲ್ಲವೂ ಕೊಲೆಯಲ್ಲಿ ಅಂತ್ಯ ಆಗ್ತಾ ಇದೆ ಇದಕ್ಕೆ ಏನು ಕಾನೂನಿನಲ್ಲಿ ಏನು ಅಥವಾ ಇದಕ್ಕೆ ರಕ್ಷಣೆ ಇಲ್ಲುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಎಲ್ಲ ಸಾರ್ವಜನಿಕ. ಅಂದರೆ ಈ ರೀತಿ ಆದರೆ ಮನೆಯಿಂದ ಶಾಲೆ ಕಾಲೇಜಿಗೆ ಕಲಿಸುವಂಥದ್ದು ಅಥವಾ ಕೆಲಸಕ್ಕೆ ಕಲಿಸುವಂಥದ್ದು ಮನೆಯವರಿಗೆ ಭಾರಿ ಕಷ್ಟದ ಸಾಧ್ಯ. ಯಾಕಂದರೆ ಹೋದಂಥ ಹುಡುಗಿ ಮನೆಗೆ ಬರುವಾಗ ಹೆಣವಾಗಿ ಬರ್ತಾಳೆ ಅಥವಾ ದಾರಿಯಲ್ಲಿ ಹೆಣವಾಗಿ ಬೀಳ್ತಾಳೆ ಅಂತ ಹೇಳುವಾಗ ಇದಕ್ಕೆ ಯಾವ ಪ್ರಶ್ನೆ, ಏನು ಎಂಥ ಕತೆ ಅಂತೇಳಿ ನಮಗೆ ಅದಕ್ಕೆ ಉತ್ತರ ಇಲ್ಲ. ನಾನು ಹೇಳುವಂಥದ್ದು ಕಾನೂನಿನಲ್ಲಿ ಇದಕ್ಕೆ ಬಲವಾದಂಥ ಒಂದು ವ್ಯವಸ್ಥೆಯನ್ನು ತರಬೇಕು. ಕಾನೂನು ಹೆದರಿಕೆ ಇಲ್ಲ. ಇದರ ಜೊತೆಗೆ ಮನೆಯವರು ಕೂಡ ಜಾಗೃತಿ ವಹಿಸಬೇಕು, ನಾವು ಕೂಡ ಜಾಗೃತಿ ವಹಿಸಬೇಕು. ಮತ್ತು ಇಲ್ಲಿಯ ಪರಿಸರ ನೋಡಿದಾಗ ಈ ಬಸ್ ಸ್ಟ್ಯಾಂಡಿನಲ್ಲಿ ಯಾರಿಗೂ ಕೂಡ ರಕ್ಷಣೆ ಇಲ್ಲ. ಇಲ್ಲಿ CC ಕ್ಯಾಮರಾ ಇಲ್ಲ. ಇದು ಇಲಾಖೆದಾಗಿರ್ಬೋದು KSRTC. ನಾವು ಕೂಡ ಮತ್ತೆ ಇಲ್ಲಿ ಮಧ್ಯಾಹ್ನ ಬರುವಾಗ ನಾವು ಗಮನಿಸ್ತಾ ಇರ್ತೇವೆ. ಒಂದು 4-5 ಜನ ಯುವಕರು ಒಂದು ಸೈಡಲ್ಲಿ ಇರ್ತಾರೆ, ಅಥವಾ ಒಬ್ಬಳು ಹುಡುಗಿ ಕೂತ್ಕೊಳ್ತಾ ಇರ್ತಾಳೆ. ಇಲ್ಲಿ ಯಾವುದೇ ರಕ್ಷಣೆ ಇಲ್ಲ. ಇಲ್ಲಿಯ ಪರಿಸ್ಥಿತಿ ನಿಮಗೆ ನೀವು ಮಾಧ್ಯಮದವರು ಇಲ್ಲಿ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿಯ ರಾತ್ರಿಯ ಪರಿಸ್ಥಿತಿ ನೋಡಿ, ಇದೇ ರೀತಿ ಹಗಲಲ್ಲೂ ಇರ್ತದೆ. ನಾವು ಇನ್ಸಿಡೆಂಟ್ ಆದಾಗ ನಮ್ಮ ಕಾನೂನು ವ್ಯವಸ್ಥೆ, ನಮ್ಮ ಇಲಾಖೆ ಏನಿರ್ತದೆ, ಇನ್ಸಿಡೆಂಟ್ ಆದಾಗ ಎಲ್ಲ ಓಡಿಕೊಂಡು ಬರ್ತಾರೆ, ಎಲ್ಲ ಹೋಗ್ತಾರೆ. ಇನ್ಸಿಡೆಂಟ್ ಆಗುವುದಕ್ಕಿಂತ ಮೊದಲು ಆ ಸ್ಥಳದಲ್ಲಿ ಏನಿದೆ, ಸಾರ್ವಜನಿಕರು ಏನು ಮಾಡ್ತಾ ಇದ್ದಾರೆ, ಏನು ಅನ್ನೋದನ್ನು ಗೌಪ್ಯ ಅವರಿಗೆ ಗಸ್ತು ತಿರುಗುವಂಥದ್ದು ಅಥವಾ ಇಲ್ಲಿಗೆ ಒಂದು ಪೊಲೀಸನ್ನು ಹಾಕುವಂಥದ್ದು ಇದನ್ನು ಮಾಡಿದರೆ ಖಂಡಿತವಾಗಿ ಏನಾದರೂ ಘಟನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಇಲಾಖೆಯೂ ಮೇಲೆಯೂ ಜವಾಬ್ದಾರಿ ಇದೆ. ಅವರು ಕೂಡ ಕಾನೂನಿನ ರಕ್ಷಣೆಯನ್ನು ಮಾಡುವ ಕಾರಣ ಅವರಿಗೂ ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಅವರು ಕೂಡ ಇಲ್ಲಿಯ ಇಲಾಖೆ ಒಂದು ಕಡೆಯಿಂದ ಬಂಟ್ವಾಳ ಪುರಸಭೆ ಮತ್ತು KSRTC ಮತ್ತು ಪೊಲೀಸ್ ಇಲಾಖೆ ಎಲ್ಲವೂ ಎಚ್ಚೆತ್ತುಕೊಂಡು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಘಟನೆಯಲ್ಲಿ ಆ ಯುವಕನಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಕೇವಲ ಅವನನ್ನು ಕರ್ಕೊಂಡು ಹೋಗಿ ಅವನಿಗೆ ಊಟ ಕೊಟ್ಟು ಜೈಲಲ್ಲಿ ಕೂತ್ಕೊಳ್ಳಿಸೋದಂತಲ್ಲ, ಸಾರ್ವಜನಿಕರಿಗೆ ಒಂದು ಬುದ್ಧಿ ಕಲಿಸುವಂಥ ರೀತಿಯಲ್ಲಿ ಅವನಿಗೆ ಶಿಕ್ಷೆಯನ್ನು ಇಲಾಖೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ.